ಓಂ ಶಾಂತಿ. ಇಂದಿನ ದಿನಾಂಕ 9/3/2025. ಪ್ರಾರ್ಥ ಮುರುಳಿ ಬಾಪ್ತಾದ ಅವ್ಯಕ್ತ. ರಿವೈಸ್ 20/3/2004. ಮಧುಬನ. ಈ ವರ್ಷವನ್ನು ವಿಶೇಷ ಜೀವನ್ಮುಕ್ತ ವರ್ಷದ ರೂಪದಲ್ಲಿ ಆಚರಿಸಿ ಏಕತೆ ಮತ್ತು ಏಕಾಗ್ರತೆಯಿಂದ ತಂದೆಯ ಪ್ರತ್ಯಕ್ಷತೆ ಮಾಡಿ. ಇಂದು ಸ್ನೇಹ ಸಾಗರ 4 ಕಡೆಯ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ. ತಂದೆಗೂ ಸಹ ಹೃದಯದ ಅವಿನಾಶಿ ಸ್ನೇಹವಿದೆ ಮತ್ತು ಮಕ್ಕಳಿಗೂ ಹೃದಯ ರಾಮ ತಂದೆಯೊಂದಿಗೆ ಹೃದಯದ ಸ್ನೇಹವಿದೆ. ಈ ಪರಮಾತ್ಮ ಸ್ನೇಹ ಹೃದಯದ ಸ್ನೇಹವನ್ನು ಕೇವಲ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳೇ ಅರಿತುಕೊಂಡಿದ್ದೀರಿ. ಕೇವಲ ತಾವು ಬ್ರಾಹ್ಮಣ ಆತ್ಮಗಳೇ ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾಗಿದ್ದೀರಿ. ಭಕ್ತಾತ್ಮರು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿದ್ದಾರೆ, ಕೂಗುತ್ತಾರೆ. ತಾವು ಭಾಗ್ಯವಂತ ಬ್ರಾಹ್ಮಣ ಆತ್ಮಗಳು, ಅಂತಹ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಮಕ್ಕಳಿಗೆ ವಿಶೇಷ ಪ್ರೀತಿಯು ಏಕೆ ಇದೆ ಎಂಬುದು ಬಾಪ್ ತಾದಾರವರಿಗೂ ತಿಳಿದಿದೆ. ಏಕೆಂದರೆ ಈ ಸಮಯದಲ್ಲಿಯೇ ಸರ್ವ ಖಜಾನೆಗಳ ಮಾಲೀಕನ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತವಾಗುತ್ತವೆ. ಆ ಖಜಾನೆಗಳು ಕೇವಲ ಈಗಿನ ಒಂದು ಜನ್ಮಕ್ಕಷ್ಟೇ ನಡೆಯುವುದಿಲ್ಲ, ಆದರೆ ಅನೇಕ ಜನ್ಮಗಳವರೆಗೆ ಅವಿನಾಶಿ ಖಜಾನೆಗಳು ತಮ್ಮ ಜೊತೆ ಇರುತ್ತವೆ. ತಾವೆಲ್ಲ ಬ್ರಾಹ್ಮಣ ಆತ್ಮಗಳು ಪ್ರಪಂಚದವರ ತರಹ ಬರಿಗೈಯಲ್ಲಿ ಹೋಗುವುದಿಲ್ಲ. ಸರ್ವ ಖಜಾನೆಗಳು ಜೊತೆ ಇರುತ್ತವೆ. ಅಂದಾಗ ಇಂತಹ ಅವಿನಾಶಿ ಖಜಾನೆಗಳ ಪ್ರಾಪ್ತಿಯ ನಶೆ ಇರುತ್ತದೆ ಎಲ್ಲವೇ? ಮತ್ತು ಎಲ್ಲ ಮಕ್ಕಳು ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಂಡಿದ್ದೀರಲ್ಲವೇ? ಜಮಾದ ನಶೆ, ಜಮಾದ ಖುಷಿಯು ಸದಾ ಇರುತ್ತದೆ. ಪ್ರತಿಯೊಬ್ಬರ ಚೆಹರೆಯಲ್ಲಿ ಜಮಾದ ಹೊಳಪು ಕಂಡುಬರುತ್ತದೆ. ಯಾವ ಖಜಾನೆಗಳು ತಂದೆಯ ಮೂಲಕ ಪ್ರಾಪ್ತಿಯಾಗಿವೆ ಎಂದು ಗೊತ್ತಿದೆ ಎಲ್ಲವೇ? ಎಂದಾದರೂ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡುತ್ತೀರಾ? ತಂದೆಯಂತೂ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಖಜಾನೆಯನ್ನು ಅಪಾರವಾಗಿ ಕೊಡುತ್ತಾರೆ. ಕೆಲವರಿಗೆ ಸ್ವಲ್ಪ, ಕೆಲವರಿಗೆ ಹೆಚ್ಚಾಗಿ ಕೊಡುವುದಿಲ್ಲ. ಪ್ರತಿಯೊಂದು ಮಗು ಅಪಾರ, ಅಖಂಡ, ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿದ್ದಾರೆ. ಬಾಲಕರಾಗುವುದು ಎಂದರೆ ಖಜಾನೆಗಳ ಮಾಲೀಕರಾಗುವುದು. ಅಂದಾಗ ಇಮರ್ಜ್ ಮಾಡಿಕೊಳ್ಳಿ. ಬಾಪ್ ತಾದಾರವರು ಎಷ್ಟೊಂದು ಖಜಾನೆಗಳನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮೊದಲ ಖಜಾನೆಯು ಜ್ಞಾನಧನವಾಗಿದೆ. ಅಂದಾಗ ಎಲ್ಲರಿಗೆ ಜ್ಞಾನಧನವು ಸಿಕ್ಕಿದೆಯೋ ಅಥವಾ ಸಿಗಬೇಕಾಗಿದೆಯೋ? ಒಳ್ಳೆಯದು. ಜಮಾ ಆಗಿದೆಯೇ ಅಥವಾ ಸ್ವಲ್ಪವೇ ಜಮಾ ಆಗಿದೆ? ಇನ್ನು ಸ್ವಲ್ಪ ಹೊರಟು ಹೋಗಿದೆಯೋ? ಜ್ಞಾನಧನ ಅರ್ಥಾತ್ ಬುದ್ಧಿವಂತರಾಗಿ ತ್ರಿಕಾಲದರ್ಶಿಗಳಾಗಿ ಕರ್ಮ ಮಾಡುವುದಾಗಿದೆ. ಜ್ಞಾನ ಪೂರ್ಣರಾಗುವುದಾಗಿದೆ. ಪೂರ್ಣ ಜ್ಞಾನ ಮತ್ತು 3 ಕಾಲಗಳ ಜ್ಞಾನವನ್ನರಿತು ಜ್ಞಾನಧನವನ್ನು ಕಾರ್ಯದಲ್ಲಿ ತೊಡಗಿಸಬೇಕು. ಈ ಜ್ಞಾನದ ಖಜಾನೆಯಿಂದ ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸುವುದರಿಂದ ವಿಧಿಯಿಂದ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ. ಕೆಲವು ಬಂಧನಗಳಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯು ಸಿಗುತ್ತದೆ. ಅನುಭವ ಮಾಡುತ್ತೀರಾ? ಜೀವನ್ಮುಕ್ತಿಯು ಸತ್ಯಯುಗದಲ್ಲಿ ಸಿಗುತ್ತದೆ ಎಂದಲ್ಲ, ಈಗಲೂ ಸಹ ಈ ಸಂಗಮದ ಜೀವನದಲ್ಲಿಯೂ ಅನೇಕ ಕ್ಷಣಿಕ ಬಂಧನಗಳಿಂದ ಮುಕ್ತಿ ಸಿಕ್ಕಿಬಿಡುತ್ತದೆ. ಜೀವನವು ಬಂಧನ ಮುಕ್ತವಾಗಿ ಬಿಡುತ್ತದೆ. ಎಷ್ಟೊಂದು ಬಂಧನಗಳಿಂದ ಮುಕ್ತರಾಗಿ ಬಿಟ್ಟಿದ್ದೀರಿ. ಎಷ್ಟು ಪ್ರಕಾರದ ಹಾಯ್ನಿಂದ ದುಃಖ ಮುಕ್ತರಾಗಿದ್ದೀರೆಂದು ತಿಳಿದಿದೆ ಎಲ್ಲವೇ? ಮತ್ತು ಸದಾ ಹಾಯ್ ಸಮಾಪ್ತಿ ವಾನ ಗೀತೆಯನ್ನು ಆಡುತ್ತಿರುತ್ತೀರಿ. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಅಂಶ ಮಾತ್ರವೂ ಕೇವಲ ಮುಖದಿಂದಲ್ಲ, ಸಂಕಲ್ಪ ಮಾತ್ರವೂ ಸ್ವಪ್ನ ಮಾತ್ರದಿಂದಲೂ ಸಹ ಹಾಯ್ ಮನಸ್ಸಿನಲ್ಲಿ ಬಂದಿತೆಂದರೆ ಜೀವನ್ಮುಕ್ತರಲ್ಲ. ವಾ ಈ ರೀತಿ ಇದ್ದೀರಾ? ಮಾತೇರೆ ಹಾಯ್ ಎನ್ನುವುದಿಲ್ಲ ತಾನೆ? ಇಲ್ಲ ತಾನೆ?
ಒಮ್ಮೊಮ್ಮೆ ಮಾಡುತ್ತೀರಾ? ಪಾಂಡವರು ಮಾಡುತ್ತಾರೆ. ಬಲೆ ಮುಖದಿಂದ ಮಾಡಬೇಡಿ, ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಹಾಯ್ ಇದೆ ಎಂದರೆ ಫ್ಲೈ ಹಾರುವುದು ಇಲ್ಲ. ಹಾಯ್ ಎಂದರೆ ಬಂಧನ ಮತ್ತು ಫ್ಲೈ ಎಂದರೆ ಹಾರುವ ಕಲೆ, ಅರ್ಥಾತ್ ಜೀವನ್ಮುಕ್ತ ಬಂಧನ ಮುಕ್ತ ಸ್ಥಿತಿಯಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ, ಏಕೆಂದರೆ ಬ್ರಾಹ್ಮಣ ಆತ್ಮಗಳು ಎಲ್ಲಿಯವರೆಗೆ ಸ್ವಯಂ ಬಂಧನ ಮುಕ್ತರಾಗಿಲ್ಲವೋ, ಯಾವುದೇ ಚಿನ್ನದ ಅಥವಾ ವಜ್ರದ ರಾಯಲ್ ಬಂಧನದ ಸೂತ್ರದಿಂದ ಬಂಧಿಸಲ್ಪಟ್ಟಿರುತ್ತೀರೋ ಅಲ್ಲಿಯವರೆಗೆ ಸರ್ವ ಆತ್ಮಗಳಿಗಾಗಿ ಮುಕ್ತಿಯ ದ್ವಾರವು ತೆರೆಯಲು ಸಾಧ್ಯವಿಲ್ಲ. ತಾವು ಬಂಧನ ಮುಕ್ತರಾಗುವುದರಿಂದ ಸರ್ವ ಆತ್ಮಗಳಿಗಾಗಿ ಮುಕ್ತಿಯ ದ್ವಾರವು ತೆರೆಯುತ್ತದೆ. ಅಂದ ಮೇಲೆ ದ್ವಾರವನ್ನು ತೆರೆಯುವ ಹಾಗೂ ಸರ್ವ ಆತ್ಮಗಳು ದುಃಖ ಅಶಾಂತಿಯಿಂದ ಮುಕ್ತರಾಗುವ ಜವಾಬ್ದಾರಿಯು ತಮ್ಮ ಮೇಲಿದೆ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ, ಎಲ್ಲಿಯವರೆಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇವೆ. ತಾವೆಲ್ಲರೂ ಬಾಪ್ ತಾದಾರವರ ಜೊತೆ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುವ ಗುತ್ತಿಗೆಯನ್ನು ಪಡೆದಿದ್ದೀರಿ. ಗುತ್ತಿಗೆದಾರರು, ಜವಾಬ್ದಾರರು ಆಗಿದ್ದೀರಿ. ಒಂದು ವೇಳೆ ತಂದೆಯು ಏನು ಬೇಕಾದರೂ ಮಾಡಬಲ್ಲೆವು, ಆದರೆ ತಂದೆಗೆ ಮಕ್ಕಳೊಂದಿಗೆ ಪ್ರೀತಿ ಇದೆ. ತಾವೊಬ್ಬರೇ ಮಾಡಲು ಇಚ್ಛಿಸುವುದಿಲ್ಲ. ತಾವು ಸರ್ವ ಮಕ್ಕಳನ್ನು ತಂದೆಯು ಅವತರಿತರಾಗುತ್ತಿದ್ದಂತೆಯೇ ಜೊತೆಯಲ್ಲಿಯೇ ಅವತರಿತರನ್ನಾಗಿ ಮಾಡಿದ್ದೇವೆ. ಶಿವರಾತ್ರಿಯನ್ನು ಆಚರಿಸಿದರಲ್ಲವೇ? ಅಂದಾಗ ಯಾರದನ್ನು ಆಚರಿಸಿದ್ದೀರಿ? ಕೇವಲ ಬಾಪ್ ತಾದಾರವರದ್ದೇ. ತಮ್ಮೆಲ್ಲರದ್ದು ಆಚರಿಸಿದ್ದೀರಲ್ಲವೇ? ತಂದೆಗೆ ಆದಿಯಿಂದ ಅಂತ್ಯದವರೆಗಿನ ಜೊತೆಗಾರರಾಗಿದ್ದೀರಿ. ಆದಿಯಿಂದ ಅಂತ್ಯದವರೆಗೆ ಜೊತೆಗಾರರಾಗಿದ್ದೇವೆ ಎಂಬ ನಶೆ ಇದೆಯೇ? ತಾವು ಭಗವಂತನ ಜೊತೆಗಾರರಾಗಿದ್ದೀರಿ. ಅಂದ ಮೇಲೆ ಬಾಪ್ ತಾದಾ ಈಗ ಈ ವರ್ಷದ ಸೀಸನ್ನಿನ ಅಂತ್ಯದ ಪಾತ್ರವನ್ನಭಿನಯಿಸುವುದರಲ್ಲಿ ಎಲ್ಲ ಮಕ್ಕಳಿಂದ ಇದೇ ಬಯಸುತ್ತೇವೆ. ಅದೇನೆಂದು ತಿಳಿಸುವುದೇ? ಅದನ್ನು ಮಾಡಲೇಬೇಕಾಗುತ್ತದೆ. ಕೇವಲ ಕೇಳುವುದಲ್ಲ, ಮಾಡಲೇಬೇಕಾಗುವುದು. ನಿಮಿತ್ತ ಟೀಚರ್ಸ್ ಸರಿಯೇ? ಟೀಚರ್ಸ್ ಕೈ ಎತ್ತಿರಿ. ಟೀಚರ್ಸ್ ಸೆಕೆ ಇರುವ ಕಾರಣ ಬೀಸಣಿಕೆಗಳನ್ನು ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು. ಎಲ್ಲ ನಿಮಿತ್ತ ಟೀಚರ್ಸ್ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರಾ, ಮಾಡುವಿರಾ? ಒಳ್ಳೆಯದು. ಸೆಕೆಯೂ ಆಗುತ್ತಿದೆ, ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ದೃಶ್ಯವು ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆಯದು. ಅಂದಾಗ ಬಾಪ್ ತಾದಾ ಈ ಸೀಸನ್ನಿನ ಸಮಾಪ್ತಿ ಸಮಾರೋಹಣದಲ್ಲಿ ಒಂದು ಹೊಸ ಪ್ರಕಾರದ ದೀಪಮಾಲೆಯನ್ನಾಚರಿಸಲು ಬಯಸುತ್ತಾರೆ. ತಿಳಿಯಿತೆ? ಹೊಸ ಪ್ರಕಾರದ ದೀಪಮಾಲೆಯನ್ನಾಚರಿಸಲು ಇಚ್ಛಿಸುತ್ತೇವೆ. ಅಂದ ಮೇಲೆ ತಾವೆಲ್ಲರೂ ದೀಪಮಾಲೆಯನ್ನಾಚರಿಸಲು ತಯಾರಾಗಿದ್ದೀರಾ? ಯಾರು ತಯಾರಿದ್ದೀರೋ ಅವರು ಕೈ ಎತ್ತಿರಿ. ಕೇವಲ ಹೌದು ಎಂದು ಹೇಳುವುದಲ್ಲ, ಬಾಪ್ ತಾದಾರವರನ್ನು ಖುಷಿಪಡಿಸುವುದಕ್ಕಾಗಿ ಕೈ ಎತ್ತುವುದಲ್ಲ, ಹೃದಯಪೂರ್ವಕವಾಗಿ ಕೈ ಎತ್ತಿ ಬಾಪ್ ತಾದಾ ತಮ್ಮ ಹೃದಯದ ಆಸೆಗಳನ್ನು ಸಂಪನ್ನ ಮಾಡುವಂತಹ ಬೆಳಗುತ್ತಿರುವ ದೀಪವನ್ನು ನೋಡಲು ಬಯಸುತ್ತಾರೆ. ಅಂದಾಗ ಬಾಪ್ ತಾದಾರವರ ಆಸೆಗಳ ದೀಪಗಳ ದೀಪಮಾಲೆಯನ್ನು ಆಚರಿಸಬಯಸುತ್ತೇವೆ. ಯಾವ ದೀಪಾವಳಿ ಎಂದು ತಿಳಿಯಿತೆ? ಸ್ಪಷ್ಟವಾಯಿತೆ? ಬಾಪ್ ತಾದಾರವರ ಆಸೆಗಳ ದೀಪ ಯಾವುದಾಗಿದೆ? ಇಂದಿನ ವರ್ಷದಿಂದ ಹಿಡಿದು ಈ ವರ್ಷದವರೆಗೆ ಸೀಸನ್ ಮುಕ್ತಾಯವಾಯಿತು. ಬಾಪ್ ತಾದಾ ತಿಳಿಸಿದ್ದರು, ತಾವೆಲ್ಲರೂ ಸಂಕಲ್ಪ ಮಾಡಿದ್ದೀರಿ. ನೆನಪಿದೆಯೇ? ಕೆಲವರು ಆ ಸಂಕಲ್ಪವನ್ನು ಕೇವಲ ಸಂಕಲ್ಪದವರೆಗೆ ಪೂರ್ಣ ಮಾಡಿದ್ದೀರಿ. ಇನ್ನು ಕೆಲವರು ಆ ಸಂಕಲ್ಪವನ್ನು ಅರ್ಧದಷ್ಟು ಪೂರ್ಣ ಮಾಡಿದ್ದೀರಿ. ಇನ್ನು ಕೆಲವರು ಯೋಚಿಸುತ್ತೀರಿ, ಆದರೆ ಆ ಯೋಚನೆಯು ಯೋಚಿಸುವಷ್ಟೇ
ಸೀಮಿತವಾಗಿದೆ. ಆ ಸಂಕಲ್ಪವೇನು ಹೊಸ ಮಾತೇನಲ್ಲ, ಹಳೆಯ ಮಾತೇ ಆಗಿದೆ. ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ. ವಿಶ್ವದ ಮಾತನ್ನಂತೂ ಬಿಡಿ, ಆದರೆ ಬಾಪ್ ತಾದಾರವರು ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರದ ಪರಿವರ್ತನೆಯನ್ನು ನೋಡಬಯಸುತ್ತಾರೆ. ಈಗ ಇದನ್ನು ಕೇಳಲು ಇಷ್ಟವಿಲ್ಲ. ಅವರು ಈ ರೀತಿ ಇದ್ದರೆ ಇದಾಗುತ್ತದೆ, ಇವರು ಬದಲಾದರೆ ನಾನು ಬದಲಾಗುವೆನು, ಇವರು ಮಾಡಿದರೆ ನಾನು ಮಾಡುವೆನು. ಇದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ಮಗುವಿಗೆ ಬ್ರಹ್ಮ ತಂದೆಯು ವಿಶೇಷವಾಗಿ ತಿಳಿಸುತ್ತಿದ್ದಾರೆ. ಏ ಅರ್ಜುನರೇ, ನನ್ನ ಸಮಾನರಾಗಿ ಇದರಲ್ಲಿ ಮೊದಲು ನಾನು ಎನ್ನಬೇಕು. ಇವರು ಮೊದಲು ಎನ್ನುವುದಲ್ಲ, ಈ ನಾನು ಕಲ್ಯಾಣಕಾರಿ ನಾನು ಎಂಬುದಾಗಿದೆ. ಬಾಕಿ ಮಿತವಾದ ನಾನು ಎಂಬುದು ಕೆಳಗೆ ಬೀಳಿಸುತ್ತದೆ. ಇದರಲ್ಲಿ ಒಂದು ಗಾದೆ ಮಾತು ಇದೆ, ಓಟೇಸೋ ಅರ್ಜುನ್ ನಂಬರ್ 1 ಆಗಿ ಅಂದಾಗ ಅರ್ಜುನರು ಎಂದರೆ ನಂಬರ್ 1, ನಂಬರ್ ವಾರ್ ಅಲ್ಲ, ನಂಬರ್ 1 ಅಂದಾಗ ತಾವು 2ನೇ ನಂಬರಿನವರಾಗಲು ಇಚ್ಛಿಸುತ್ತೀರೋ ಅಥವಾ ನಂಬರ್ 1 ಆಗಬಯಸುತ್ತೀರೋ? ಕೆಲವೊಂದು ಕಾರ್ಯದಲ್ಲಿ ಬಾಪ್ ತಾದ ಹಾಸ್ಯದ ಮಾತು ನೋಡಿದ್ದರೂ ಪರಿವಾರದ ಮಾತನ್ನು ತಿಳಿಸುತ್ತೇವೆ, ಏಕೆಂದರೆ ಪರಿವಾರದವರೇ ಕುಳಿತಿದ್ದೀರಲ್ಲವೇ. ಬಾಪ್ ತಾದಾರವರ ಬಳಿ ಸಮಾಚಾರಗಳು ಬರುತ್ತವೆ, ಕೆಲವು ಇಂತಹ ಕಾರ್ಯಕ್ರಮಗಳು ಆಗುತ್ತವೆ. ಅದು ವಿಶೇಷ ಆತ್ಮಗಳ ನಿಮಿತ್ತವಾಗಿರುತ್ತದೆ. ಅಂದಾಗ ಬಾಪ್ ತಾದಾರವರ ಬಳಿ ದಾದಿಯರ ಬಳಿ ಸಮಾಚಾರವು ಬರುತ್ತದೆ, ಏಕೆಂದರೆ ಸಾಕಾರದಲ್ಲಂತೂ ದಾದಿಯರಿದ್ದಾರೆ. ಬಾಪ್ ತಾದಾರವರ ಬಳಿಯಂತೂ ಸಂಕಲ್ಪ ತಲುಪುತ್ತದೆ. ಯಾವ ಸಂಕಲ್ಪ? ಇದರಲ್ಲಿ ನನ್ನ ಹೆಸರು ಇರಬೇಕು, ನಾನೇನು ಕಡಿಮೆ, ನನ್ನ ಹೆಸರು ಏಕೆ ಇಲ್ಲ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಂಬರ್ 1 ಆಗುವುದರಲ್ಲಿ ತಮ್ಮ ಹೆಸರು ಏಕಿಲ್ಲ? ಇರಬೇಕಲ್ಲವೇ ಅಥವಾ ಇರಬಾರದೋ? ಇರಬೇಕಲ್ಲವೇ? ಸನ್ಮುಖದವರು ಕುಳಿತಿದ್ದೀರಿ, ಮಹಾರಥಿಗಳು ಕುಳಿತಿದ್ದೀರಿ, ಇರಬೇಕಲ್ಲವೇ? ಇರಬೇಕೆ ಅಂದಾಗ ಬ್ರಹ್ಮ ತಂದೆಯು ಏನನ್ನು ಮಾಡಿ ತೋರಿಸಿದರೋ ಇವರು ಹೀಗೆ ಮಾಡುತ್ತಾರೆ, ಅವರು ಮಾಡುವುದಿಲ್ಲ ಎಂದು ಯಾರನ್ನೂ ನೋಡಲಿಲ್ಲ. ಮೊದಲು ನಾನು ಎಂದರು. ಈ ನಾನು ಎನ್ನುವುದರಲ್ಲಿ ಯಾವುದನ್ನು ಮೊದಲು ತಿಳಿಸಿದ್ದೆವೋ ಆ ಅನೇಕ ಪ್ರಕಾರದ ರಾಯಲ್ ರೂಪದ ನಾನು ಸಮಾಪ್ತಿಯಾಗಿ ಬಿಡುತ್ತದೆ. ಅಂದಾಗ ಬಾಪ್ ತಾದಾರವರ ಈ ಸೀಸನ್ನಿನ ಸಮಾಪ್ತಿಯ ಆಸೆ ಇದಾಗಿದೆ. ಪ್ರತಿಯೊಂದು ಮಗು ಅಂದರೆ ಯಾರು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಎಂದು ಕರೆಸಿಕೊಳ್ಳುತ್ತಾರೆ, ತಿಳಿದುಕೊಂಡಿದ್ದಾರೆ, ಒಪ್ಪುತ್ತಾರೆ, ಆ ಪ್ರತಿಯೊಂದು ಬ್ರಾಹ್ಮಣ ಆತ್ಮವು ಯಾವುದೆಲ್ಲ ಸಂಕಲ್ಪ ರೂಪದಲ್ಲಿಯೂ ಹದ್ದಿನ ಬಂಧನವಿದ್ದರೆ ಆ ಬಂಧನಗಳಿಂದ ಮುಕ್ತರಾಗಿ ಬ್ರಹ್ಮ ತಂದೆಯ ಸಮಾನ ಬಂಧನ ಮುಕ್ತ, ಜೀವನ್ಮುಕ್ತ. ಬ್ರಾಹ್ಮಣ ಜೀವನ್ಮುಕ್ತ, ಸಾಧಾರಣ ಜೀವನ್ಮುಕ್ತರಲ್ಲ. ಬ್ರಾಹ್ಮಣ ಶ್ರೇಷ್ಠ ಜೀವನ್ಮುಕ್ತಿಯ ಈ ವಿಶೇಷ ವರ್ಷವನ್ನಾಚರಿಸಿ ಪ್ರತಿಯೊಂದು ಆತ್ಮವು ಎಷ್ಟು ತಮ್ಮ ಸೂಕ್ಷ್ಮ ಬಂಧನಗಳನ್ನು ಅರಿತುಕೊಂಡಿದ್ದೀರೋ ಅಷ್ಟು ಬೇರೆಯವರು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಬಾಪ್ ತಾದಾರವರಿಗಂತೂ ಗೊತ್ತಿದೆ, ಏಕೆಂದರೆ ಬಾಪ್ ತಾದಾರವರ ಬಳಿ ದೂರದರ್ಶನವೂ ಇದೆ, ಮನಸ್ಸಿನ ದೂರದರ್ಶನವಿದೆ, ಶರೀರದ ದೂರದರ್ಶನವಲ್ಲ. ಅಂದಾಗ ಈಗ ಪುನಃ ಬಾಪ್ ತಾದಾರವರ ಯಾವ ಸೀಸನ್ ಇರುವುದೋ ಸೀಸನ್ನಂತೂ ಇರುತ್ತದೆ ಎಲ್ಲವೇ? ಅಥವಾ ರಜೆ ಕೊಡುವುದೇ? ಬಾಪ್ ತಾದ ಬರುವುದನ್ನು ನಿಲ್ಲಿಸುವುದು 1 ವರ್ಷ, ರಜೆ ಕೊಡುವುದೇ? ರಜೆ ಕೊಡುವುದೇ? 1 ವರ್ಷವಾದರೂ ರಜೆ ಇರಬೇಕಲ್ಲವೇ ಅಥವಾ ಇರಬಾರದೋ? ಪಾಂಡವರೇ 1 ವರ್ಷದ ರಜೆ ಕೊಡುವುದೇ? ದಾದೀಜಿಯವರು ಹೇಳುತ್ತಿದ್ದಾರೆ, ತಿಂಗಳಿನಲ್ಲಿ 15 ದಿನಗಳ ರಜೆ ಒಳ್ಳೆಯದೋ, ಬಹಳ ಒಳ್ಳೆಯದೋ? ಎಲ್ಲರೂ ಹೇಳುತ್ತಾರೆ,
ಯಾರು ರಜೆ ಬೇಡವೆಂದು ಹೇಳುತ್ತೀರೋ ಅವರು ಕೈ ಎತ್ತಿರಿ. ಮೇಲೆ ಕುಳಿತಿರುವವರು ಕೈಯನ್ನು ಅಲುಗಾಡಿಸುತ್ತಿಲ್ಲ. ತಂದೆಯಂತೂ ಸದಾ ಮಕ್ಕಳಿಗೆ ಪ್ರತಿಯೊಂದು ಮಾತಿನಲ್ಲಿ ಆಜಿ ಆಯಿತು ಎಂದು ಹೇಳುತ್ತಾರೆ. ಈಗ ತಂದೆಗೆ ಮಕ್ಕಳು ಯಾವಾಗ ಆಂಜಿ ಹೇಳುತ್ತೀರಿ? ತಂದೆಯಿಂದಂತೂ ಆಂಜಿ ಮಾಡಿಸಿಬಿಟ್ಟಿರಿ. ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ. ತಂದೆಯೂ ಸಹ ಒಂದು ನಿಬಂಧನೆ ಹಾಕುತ್ತಾರೆ. ಆ ನಿಬಂಧನೆಯು ಮಂಜೂರು ಮಾಡುತ್ತೀರಾ? ಎಲ್ಲರೂ ಆಜಿ ಎಂದಾದರೂ ಹೇಳಿ. ಪಕ್ಕಾ ಸ್ವಲ್ಪವೂ ಉದಾಸೀನ ಮಾಡುವುದಿಲ್ಲ ತಾನೆ? ಈಗ ದೂರದರ್ಶನದಲ್ಲಿ ಎಲ್ಲರ ಭಾವಚಿತ್ರಗಳನ್ನು ತೆಗೆಯಿರಿ. ಚೆನ್ನಾಗಿದೆ. ಎಲ್ಲ ಮಕ್ಕಳು ಆಜಿ ಆಂಜಿ ಮಾಡುತ್ತಿರುವುದನ್ನು ನೋಡಿ ತಂದೆಗೂ ಖುಷಿಯಾಗುತ್ತದೆ. ಆದ್ದರಿಂದ ಬಾಪ್ ದಾದಾರವರು ಯಾವುದೇ ಕಾರಣವನ್ನು ಹೇಳದೇ ಇರುವುದನ್ನು ಇಷ್ಟಪಡುತ್ತಾರೆ. ಈ ಕಾರಣವಿದೆ, ಈ ಕಾರಣವಿದೆ, ಈ ಬಂಧನವಿದೆ, ಯಾವುದೇ ಸಮಸ್ಯೆ ಇರಬಾರದು, ಸಮಾಧಾನ ಸ್ವರೂಪರಾಗಬೇಕು ಹಾಗೂ ಜೊತೆಗಾರರನ್ನು ಮಾಡಬೇಕು. ಏಕೆಂದರೆ ಸಮಯದ ಗತಿಯನ್ನು ನೀವು ನೋಡುತ್ತಿದ್ದೀರಿ. ಪ್ರಪಂಚದಲ್ಲಿ ಭ್ರಷ್ಟಾಚಾರದ ಮಾತು ಎಷ್ಟೊಂದು ಹೆಚ್ಚುತ್ತಿದೆ. ಭ್ರಷ್ಟಾಚಾರ, ಅತ್ಯಾಚಾರವು ಅತಿಯಲ್ಲಿ ಹೋಗುತ್ತಿದೆ. ಆದ್ದರಿಂದ ಶ್ರೇಷ್ಠಾಚಾರದ ಬಾವುಟವು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮನಸ್ಸಿನಲ್ಲಿ ಆರಲಿ. ಆಗ ವಿಶ್ವದಲ್ಲಿ ಆರಲ್ಪಡುತ್ತದೆ. ಎಷ್ಟೊಂದು ಶಿವರಾತ್ರಿಯನ್ನು ಆಚರಿಸಿದ್ದೀರಿ. ಪ್ರತಿಯೊಂದು ಶಿವರಾತ್ರಿಯಲ್ಲಿ ಇದೇ ಸಂಕಲ್ಪವನ್ನು ಮಾಡುತ್ತೀರಿ. ವಿಶ್ವದಲ್ಲಿ ತಂದೆಯ ಬಾವುಟವನ್ನು ಆರಿಸಬೇಕು. ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಬಾವುಟವನ್ನು ಆರಿಸುವ ಮೊದಲು ಪ್ರತಿಯೊಂದು ಬ್ರಾಹ್ಮಣರ ಮನಸ್ಸಿನ ಹೃದಯ ಸಿಂಹಾಸನದಲ್ಲಿ ಸದಾ ತಂದೆಯ ಬಾವುಟ ಆರಬೇಕಾಗುವುದು. ಇಂತಹ ಬಾವುಟವನ್ನು ಆರಿಸುವ ಸಲುವಾಗಿ ಕೇವಲ 2 ಶಬ್ದವನ್ನು ಪ್ರತಿ ಕರ್ಮದಲ್ಲಿ, ಸಂಕಲ್ಪ ಮಾತ್ರವಲ್ಲ, ಬುದ್ಧಿ ಮಾತ್ರವಲ್ಲ, ಹೃದಯದಲ್ಲಿ, ಕರ್ಮದಲ್ಲಿ, ಸಂಬಂಧದಲ್ಲಿ, ಸಂಪರ್ಕದಲ್ಲಿ ತರಬೇಕಾಗುವುದು. ಇದು ಕಷ್ಟದ ಶಬ್ದವಲ್ಲ, ಇದು ಸಾಮಾನ್ಯ ಶಬ್ದವಾಗಿದೆ. ಅದಾಗಿದೆ ಒಂದು ಸರ್ವ ಸಂಬಂಧದಲ್ಲಿ, ಸಂಪರ್ಕದಲ್ಲಿ ಏಕತೆ. ಅನೇಕ ಸಂಸ್ಕಾರವಿದ್ದರೂ ಸಹ ಅನೇಕತೆಯಲ್ಲಿ ಏಕತೆ. ಹಾಗೂ ಎರಡನೆಯದು, ನೀವು ಯಾವ ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತೀರಿ, ಬಾಪ್ ದಾದಾರವರಿಗೆ ಅದು ಬಹಳ ಇಷ್ಟವಾಗುತ್ತದೆ. ನೀವು ಯಾವಾಗ ಸಂಕಲ್ಪ ಮಾಡುತ್ತೀರಿ ಆಗ ಬಾಪ್ ದಾದಾರವರು ನೋಡಿ ಕೇಳಿ ಈ ರೀತಿ ಬಹಳ ಖುಷಿ ಪಡುತ್ತಾರೆ. ವಾ ವಾ ಮಕ್ಕಳೇ, ವಾ ವಾ ಶ್ರೇಷ್ಠ ಸಂಕಲ್ಪ, ವಾ. ಆದರೆ ಬಂದು ಬಿಡುತ್ತದೆ. ಇದು ಬರಬಾರದು, ಆದರೆ ಬಂದು ಬಿಡುತ್ತದೆ. ಮೆಜಾರಿಟಿ ಸಂಕಲ್ಪ, ಮೆಜಾರಿಟಿ ಅರ್ಥಾತ್ 90%. ಕೆಲವು ಮಕ್ಕಳು ತುಂಬ ಚೆನ್ನಾಗಿದ್ದಾರೆ. ಬಾಪ್ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ. ಇಂದು ಈ ಮಗುವಿನ ಸಂಕಲ್ಪ ಬಹಳ ಚೆನ್ನಾಗಿದೆ, ಉನ್ನತಿಯೂ ಆಗಿಬಿಡುತ್ತದೆ. ಆದರೆ ಮಾತಿನಲ್ಲಿ ಬರುವ ವೇಳೆಗೆ ಅದು ಅರ್ಧದಷ್ಟು ಕಡಿಮೆ ಆಗುತ್ತದೆ. ಹಾಗೆಯೇ ಕರ್ಮದಲ್ಲಿ ಬರುವ ವೇಳೆಗೆ 3/4 ಭಾಗ ಕಡಿಮೆ ಆಗುತ್ತದೆ. ಹೀಗೆ ಕಲಬೆರಕೆ ಆಗಿಬಿಡುತ್ತದೆ. ಇದಕ್ಕೆ ಕಾರಣ ಏನು? ಕಾರಣ ಸಂಕಲ್ಪದಲ್ಲಿ ಏಕಾಗ್ರತೆ ಹಾಗೂ ದೃಢತೆ ಇಲ್ಲ. ಒಂದು ವೇಳೆ ಸಂಕಲ್ಪದಲ್ಲಿ ಏಕಾಗ್ರತೆ ಇದ್ದಾಗ ಆ ಏಕಾಗ್ರತೆಯು ಸಫಲತೆಗೆ ಸಾಧನವಾಗಿದೆ, ದೃಢತೆಯು ಸಫಲತೆಗೆ ಸಾಧನವಾಗಿದೆ. ಆದರೆ ಈ ಎರಡರಲ್ಲೂ ಅಂತರವಾಗಿ ಬಿಡುತ್ತದೆ. ಇದಕ್ಕೆ ಕಾರಣವೇನು? ಆ ಕಾರಣವನ್ನು ಒಂದೇ ಮಾತಿನಲ್ಲಿ ಬಾಪ್ ದಾದಾ ಫಲಿತಾಂಶವನ್ನು ನೋಡುತ್ತಾರೆ. ಮಕ್ಕಳು ಅನ್ಯರನ್ನು ಹೆಚ್ಚಾಗಿ ನೋಡುತ್ತಾರೆ. ನೀವು ಸಹ ಈ ರೀತಿ ಹೇಳುತ್ತೀರಲ್ಲವೇ? ಇವರು ಹೀಗೆ ಮಾಡುತ್ತಾರೆ. ಆಗ ಒಂದು ಬೆರಳು ಅವರ ಕಡೆ ಇದ್ದು ಇನ್ನುಳಿದ 4 ಬೆರಳು ಸ್ವಯಂನ ಕಡೆ
ಇರುತ್ತದೆ. ಆಗ 4 ಬೆರಳನ್ನು ಸ್ವಯಂವನ್ನು ನೋಡುವುದಿಲ್ಲ. 1 ಬೆರಳು ಅನ್ಯರನ್ನು ತುಂಬ ನೋಡುತ್ತಾರೆ. ಆದ್ದರಿಂದ ದೃಢತೆ ಹಾಗೂ ಏಕಾಗ್ರತೆ ಏಕತೆಯು ಅಲುಗಾಡಿ ಬಿಡುತ್ತದೆ. ಇದನ್ನು ಅವರು ಮಾಡಲಿ, ಆಗ ನಾನು ಮಾಡುತ್ತೇನೆ. ಇಲ್ಲಿ ಸ್ವಯಂನ ನಂಬರ್ 1 ಓಟೇಸೋ ಅರ್ಜುನ್ ಮಾಡುತ್ತಾರೆ. ಅನ್ಯರನ್ನು 2ನೇ ನಂಬರ್ ಮಾಡಿಕೊಳ್ಳುತ್ತಾರೆ. ಇಲ್ಲವೆಂದರೆ ತಮ್ಮ ಸ್ಲೋಗನ್ನನ್ನು ಪರಿವರ್ತನೆ ಮಾಡಿಕೊಳ್ಳಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಬದಲಾಗಿ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಎಂದು ಮಾಡಿಕೊಳ್ಳಿ. ಅನ್ಯರ ಪರಿವರ್ತನೆಯಿಂದ ಸ್ವಯಂನ ಪರಿವರ್ತನೆ. ಪರಿವರ್ತನೆ ಮಾಡೋಣವೇ? ಪರಿವರ್ತನೆ ಮಾಡೋಣವೇ? ಮಾಡುವುದು ಬೇಡ. ಆದರೆ ಅದಕ್ಕಾಗಿ ಬಾಪ್ ತಾದಾರವರು ಸಹ ಒಂದು ನಿಬಂಧನೆಯನ್ನು ಕಂಡೀಷನ್ ಹಾಕುತ್ತಾರೆ. ನಿಮಗೆ ಇಷ್ಟ ತಾನೇ? ತಿಳಿಸಿಕೊಡೋಣವೇ? ಬಾಪ್ ತಾದಾರವರು 6 ತಿಂಗಳಿನ ಫಲಿತಾಂಶವನ್ನು ನೋಡುತ್ತೇವೆ, ಆಗ ಬರುತ್ತೇವೆ. ಇಲ್ಲವೆಂದರೆ ಬರುವುದಿಲ್ಲ. ಯಾವಾಗ ತಂದೆ ತಮ್ಮ ಮಾತಿಗೆ ಆಜಿ ಎಂದು ಹೇಳಿದರು, ಮಕ್ಕಳು ಸಹ ತಂದೆಯ ಮಾತಿಗೆ ಆಜಿ ಎಂದು ಹೇಳಬೇಕಲ್ಲವೇ? ಏನೇ ಆಗಿಬಿಡಲಿ, ಬಾಪ್ ತಾದಾರವರಂತೂ ತಿಳಿಸುತ್ತಾರೆ, ಸ್ವಪರಿವರ್ತನೆಗಾಗಿ ಈ ಹದ್ದಿನ ನನ್ನತನದಿಂದ ಸಾಯಬೇಕಾಗುತ್ತದೆ. ನನ್ನತನದಿಂದ ಸಾಯಬೇಕು, ಶರೀರದಿಂದಲ್ಲ. ಶರೀರದಿಂದ ಸಾಯಬಾರದು, ನನ್ನತನದಿಂದ ಸಾಯಬೇಕು. ನಾನು ಸರಿಯಾಗಿ ಇದ್ದೇನೆ, ನಾನು ಈ ರೀತಿ ಇದ್ದೇನೆ, ನಾನೇನು ಕಡಿಮೆ ಇದ್ದೇನೆ, ನಾನು ಸಹ ಎಲ್ಲ ಆಗಿದ್ದೇನೆ. ಈ ನನ್ನತನದಿಂದ ಸಾಯಬೇಕು, ಆದ್ದರಿಂದ ಸಾಯಬೇಕಾಗುತ್ತದೆ ಎಲ್ಲವೇ? ಈ ಮೃತ್ಯು ಬಹಳ ಮಧುರವಾದ ಮೃತ್ಯು ಆಗಿದೆ. ಇದು ಸಾಯುವುದು ಅಲ್ಲ, 21 ಜನ್ಮಗಳ ರಾಜ್ಯಭಾಗ್ಯದಲ್ಲಿ ಬದುಕುವುದಾಗಿದೆ. ಹಾಗಾದರೆ ಇಷ್ಟ ಇದೆಯಲ್ಲವೇ? ನಿಮಿತ್ತ ಟೀಚರ್ಸ್ಗೆ ಇಷ್ಟ ಇದೆಯಲ್ಲವೇ? ಡಬಲ್ ವಿದೇಶಿಯರಿಗೆ, ಡಬಲ್ ವಿದೇಶಿಯರು ಸಹ ಯಾವ ಸಂಕಲ್ಪ ಮಾಡುತ್ತೀರಿ, ಆ ಸಂಕಲ್ಪ ಮಾಡುವುದರಲ್ಲಿ ಧೈರ್ಯ ಇಡುತ್ತಾರೆ. ಅದು ಅವರ ವಿಶೇಷತೆ ಆಗಿದೆ. ಹಾಗೂ ಭಾರತವಾಸಿಯರು 3 ಪಟ್ಟು ಧೈರ್ಯ ಮಾಡುವರು ಆಗಿದ್ದಾರೆ. ಅವರು ಡಬಲ್ ಆದರೆ ಇವರು ತ್ರಿಬಲ್. ಆದ್ದರಿಂದ ಬಾಪ್ ತಾದಾರವರು ಸಹ ಇದನ್ನೇ ನೋಡಲು ಇಷ್ಟಪಡುತ್ತಾರೆ. ತಿಳಿಯಿತಲ್ಲವೇ? ಇದೇ ಬಾಪ್ ತಾದಾರವರ ಆಶಾದೀಪ. ಪ್ರತಿಯೊಂದು ಮಗುವಿನ ಆಂತರ್ಯದಲ್ಲಿ ಬೆಳಗಿರುವುದನ್ನು ನೋಡಲು ಇಷ್ಟಪಡುತ್ತಾರೆ. ಈಗ ಈ ವರ್ಷದಲ್ಲಿ ಇಂತಹ ದೀಪಾವಳಿಯನ್ನು ಆಚರಿಸಿ. ಬಲೆ 6 ತಿಂಗಳ ನಂತರವೇ ಆಚರಿಸಿ. ಯಾವಾಗ ಬಾಪ್ ತಾದಾ ಇಂತಹ ದೀಪಾವಳಿಯ ಸಮಾರೋಹವನ್ನು ನೋಡುತ್ತಾರೆ, ಆಗ ತಮ್ಮ ಆಗಮನದ ಪ್ರೋಗ್ರಾಮ್ ಅನ್ನು ಕೊಡುತ್ತಾರೆ. ಮಾಡಲೇಬೇಕಾಗುವುದು. ನೀವು ಮಾಡದೆ ಹಿಂದೆ ಇರುವವರು ಮಾಡುತ್ತಾರೇನೋ? 16,108 ನಿಮ್ಮ ಮಾಲೆಯಲ್ಲಿ ನೀವು ಹಳೆಯ ಮಕ್ಕಳೇ ಬರಬೇಕಾಗಿದೆ. ಹೊಸ ಮಕ್ಕಳಂತೂ ಹಿಂದೆ ಬರುತ್ತಾರೆ. ಕೆಲವರು ಲಾಸ್ಟ್ ಫಸ್ಟ್ನಲ್ಲಿ ಬರುತ್ತಾರೆ. ಕೆಲವರು ಲಾಸ್ಟ್ ಫಸ್ಟ್ನಲ್ಲಿ ಬರುವಂತೆ ಮಾದರಿ ಆಗಿದ್ದಾರೆ. ಆದ್ದರಿಂದ ಫಸ್ಟ್ ಬರುತ್ತಾರೆ. ಆದರೆ ಬಹಳ ಕಡಿಮೆ. ಆಗ ಉಳಿದವರು ನೀವೇ ಆಗಿದ್ದೀರಿ. ನೀವೇ ಪ್ರತಿ ಕಲ್ಪದಲ್ಲಿ ಆಗಿದ್ದೀರಿ. ಈಗ ನೀವೇ ಆಗಬೇಕಾಗಿದೆ. ಒಂದು ವೇಳೆ ಈಗ ಎಲ್ಲಾದರೂ ಕುಳಿತಿರಬಹುದು, ವಿದೇಶದಲ್ಲಾದರೂ ಕುಳಿತಿರಬಹುದು, ದೇಶದಲ್ಲಾದರೂ ಕುಳಿತಿರಬಹುದು. ಆದರೆ ಯಾರು ನಿಮ್ಮಲ್ಲಿ ಬಹಳ ಕಾಲದ ಪಕ್ಕಾ ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದೀರಿ, ಅವರು ಅಧಿಕಾರಿ ಆಗಿಯೇ ಇದ್ದಾರೆ. ಬಾಪ್ ತಾದಾರವರಿಗಂತೂ ಪ್ರೀತಿ ಇದೆಯಲ್ಲವೇ? ಯಾರು ಬಹಳ ಕಾಲದ ಉತ್ತಮ ಪುರುಷಾರ್ಥಿ, ಸಂಪೂರ್ಣ ಪುರುಷಾರ್ಥಿ ಅಲ್ಲ, ಆದರೆ
ಉತ್ತಮ ಪುರುಷಾರ್ಥಿ ಆಗಿದ್ದಾರೆ. ಅವರನ್ನು ಬಾಪ್ ದಾದಾ ಬಿಟ್ಟು ಹೋಗುವುದಿಲ್ಲ, ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಈ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ, ನಾವೇ ಆಗಿದ್ದೆವು, ನಾವೇ ಆಗಿದ್ದೇವೆ, ನಾವೇ ಜೊತೆ ಇರುತ್ತೇವೆ. ಸರಿ ಇದೆಯಲ್ಲವೇ? ಪಕ್ಕಾ ಇದೆಯಲ್ಲವೇ? ಅದಕ್ಕಾಗಿ ಕೇವಲ ಶುಭ ಚಿಂತಕ, ಶುಭ ಚಿಂತನೆ, ಶುಭ ಭಾವನೆ, ಪರಿವರ್ತನೆಯ ಭಾವನೆ, ಸಹಯೋಗ ಕೊಡುವ ಭಾವನೆ, ದಯಾ ಭಾವನೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ಈಗ ಮರ್ಜ್ ಮಾಡಿ ಇಟ್ಟುಕೊಂಡಿದ್ದೀರಿ, ಅದನ್ನು ಇಮರ್ಜ್ ಮಾಡಿಕೊಳ್ಳಿ. ತುಂಬ ಶಿಕ್ಷಣವನ್ನು ಕೊಡಬೇಡಿ, ಕ್ಷಮಿಸಿ. ಶಿಕ್ಷಣ ಕೊಡುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಆದರೆ ಕ್ಷಮೆಯ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡಿ. ಮುರುಳಿ ಹೇಳುವುದರಲ್ಲಿ, ಕೋರ್ಸ್ ಕೊಡುವುದರಲ್ಲಿ ಅಲ್ಲದೆ ತಾವು ಯಾವ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ ಆಗ ಶಿಕ್ಷಣವನ್ನು ಕೊಡಿ. ಆದರೆ ಯಾವಾಗ ಪರಸ್ಪರ ವ್ಯವಹಾರದಲ್ಲಿ ಬರುತ್ತೀರಿ ಆಗ ಕ್ಷಮೆಯ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡಿ. ಕೇವಲ ಶಿಕ್ಷಣವನ್ನು ಕೊಡಬೇಡಿ, ದಯಾಹೃದಯಿ ಆಗಿ ಶಿಕ್ಷಣವನ್ನು ಕೊಟ್ಟಾಗ ನಿಮ್ಮ ಕ್ಷಮೆಯು ಅನ್ಯರ ಬಲಹೀನತೆಯನ್ನು ಕ್ಷಮಿಸುವಂತಹ ಕೆಲಸ ಮಾಡುತ್ತದೆ. ತಿಳಿಯಿತಲ್ಲವೇ? ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ಮನಸ್ಸಿನ ಮಾಲೀಕರಾಗುವ ಮನಸ್ಸನ್ನು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಏಕಾಗ್ರ ಮಾಡಲು ಸಾಧ್ಯವೇ? ಮಾಡಬಲ್ಲಿರ ಅಂದಾಗ ಈಗ ಈ ಆತ್ಮಿಕ ವ್ಯಾಯಾಮ ಮಾಡಿ ಸಂಪೂರ್ಣ ಮನಸ್ಸಿನ ಏಕಾಗ್ರತೆ ಇರಲಿ. ಅದು ಸಂಕಲ್ಪದಲ್ಲಿಯೂ ಏರುಪೇರಿಲ್ಲ, ಅಚಲ. ಒಳ್ಳೆಯದು. 4 ಕಡೆಯ ಸರ್ವ ಅವಿನಾಶಿ ಅಖಂಡ ಖಜಾನೆಗಳ ಮಾಲೀಕರು, ಸದಾ ಸಂಗಮಯುಗಿ ಶ್ರೇಷ್ಠ ಬಂಧನ ಮುಕ್ತ ಜೀವನ್ಮುಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು, ಸದಾ ಬಾಪ್ ದಾದಾರವರ ಆಸೆಗಳನ್ನು ಸಂಪನ್ನ ಮಾಡಿರುವವರು, ಸದಾ ಏಕತೆ ಮತ್ತು ಏಕಾಗ್ರತೆಯ ಶಕ್ತಿ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. 4 ಕಡೆಯ ದೂರ ಕುಳಿತಿರುವ ಮಕ್ಕಳಿಗೆ ಯಾರು ನೆನಪು ಪ್ರೀತಿಯನ್ನು ಕಳುಹಿಸಿದ್ದೀರಿ, ಪತ್ರವನ್ನು ಕಳುಹಿಸಿದ್ದೀರಿ, ಅವರಿಗೆ ಬಾಪ್ ದಾದಾ ಬಹಳ ಬಹಳ ಹೃದಯದ ಪ್ರೀತಿಯ ಸಹಿತ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಜೊತೆಯಲ್ಲಿ ಅನೇಕ ಮಕ್ಕಳು ಮಧುಬನದ ರಿಫ್ರೆಶ್ಮೆಂಟ್ನ ಪತ್ರ ಬಹಳ ಚೆನ್ನಾಗಿ ಕಳುಹಿಸಿದ್ದೀರಿ. ಆ ಮಕ್ಕಳಿಗೂ ವಿಶೇಷ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಕಳೆದು ಓದದ್ದರ ಬಗ್ಗೆ ಚಿಂತೆ ಮಾಡದೆ ಫುಲ್ ಸ್ಟಾಪ್ ಹಾಕುವಂತಹ ತೀವ್ರ ಪುರುಷಾರ್ಥಿ ಭವ. ಇದುವರೆಗೂ ಏನೆಲ್ಲ ಆಗಿದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಿಬಿಡಿ. ಕಳೆದು ಓದದ್ದರ ಬಗ್ಗೆ ಚಿಂತೆ ಮಾಡದೆ ಇರುವುದೇ ತೀವ್ರ ಪುರುಷಾರ್ಥವಾಗಿದೆ. ಒಂದು ವೇಳೆ ಕಳೆದು ಓದುವುದರ ಬಗ್ಗೆ ಚಿಂತನೆ ಮಾಡುತ್ತಿದ್ದರೆ ಸಮಯ, ಶಕ್ತಿ, ಸಂಕಲ್ಪ ಎಲ್ಲ ವ್ಯರ್ಥವಾಗಿ ಬಿಡುತ್ತದೆ. ಈಗ ವ್ಯರ್ಥ ಮಾಡುವ ಸಮಯವಲ್ಲ, ಏಕೆಂದರೆ ಸಂಗಮ ಯುಗದ 2 ಗಳಿಗೆ ಅರ್ಥಾತ್ 2 ಸೆಕೆಂಡ್ ಆದರೂ ವ್ಯರ್ಥ ಮಾಡಿದರೆ ಅನೇಕ ವರ್ಷ ವ್ಯರ್ಥ ಮಾಡಿದ್ದೀರಿ. ಆದ್ದರಿಂದ ಸಮಯದ ಮಹತ್ವಿಕೆಯನ್ನು ತಿಳಿದು ಈಗ ಕಳೆದು ಓದುವುದಕ್ಕೆ ಫುಲ್ ಸ್ಟಾಪ್ ಹಾಕಿ. ಫುಲ್ ಸ್ಟಾಪ್ ಹಾಕುವುದು ಎಂದರೆ ಸರ್ವ ಖಜಾನೆಗಳಿಂದ ಫುಲ್ ಆಗುವುದು. ಸ್ಲೋಗನ್: ಯಾವಾಗ ಎಲ್ಲ ಸಂಕಲ್ಪ ಶ್ರೇಷ್ಠವಾಗುವುದೋ ಆಗ ಸ್ವಯಂನ ಮತ್ತು ವಿಶ್ವದ ಕಲ್ಯಾಣವಾಗುವುದು. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ. ಜ್ಞಾನದ ಯಾವುದೇ ಮಾತನ್ನು ಅಥಾರಿಟಿಯ ಜೊತೆ ಸತ್ಯತೆ ಹಾಗೂ ಸಭ್ಯತೆಯೊಂದಿಗೆ ಹೇಳಿ. ಸಂಕೋಚದಿಂದ ಅಲ್ಲ, ಪ್ರತ್ಯಕ್ಷತೆಯನ್ನು ಮಾಡುವುದಕ್ಕಾಗಿ ಮೊದಲು ಸ್ವಯಂವನ್ನು ಪ್ರತ್ಯಕ್ಷ ಮಾಡಿ ನಿರ್ಭಯರಾಗಿ. ಭಾಷಣದಲ್ಲಿ ಶಬ್ದಗಳು ಕಡಿಮೆ ಇರಲಿ, ಆದರೆ ಇಂತಹ ಶಕ್ತಿಶಾಲಿ ಇರಲಿ. ಆದರೆ ಇಷ್ಟು ಶಕ್ತಿಶಾಲಿ ಆಗಿರಲಿ, ಅದರಲ್ಲಿ ತಂದೆಯ ಪರಿಚಯ ಹಾಗೂ ಸ್ನೇಹ ಸಮಾವೇಶವಾಗಿರಲಿ.
ಯಾವ ಸ್ನೇಹರೂಪಿ ಚುಂಬಕ ಆತ್ಮರನ್ನು ಪರಮಾತ್ಮನ ಕಡೆಗೆ ಸೆಳೆಯಲಿ. ಒಳ್ಳೆಯದು. ಓಂ ಶಾಂತಿ.